ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸೇಡಂ ಮತ್ತು ಮಳಖೇಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ಮತ್ತು ಹಗಲು ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕಳ್ಳರನ್ನು ಬಂಧಿಸಿ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ಸೇಡಂ ಮತ್ತು ಮಳಖೇಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ರಾತ್ರಿ ಮತ್ತು ಹಗಲು ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕಳ್ಳರನ್ನು ಬಂಧಿಸಿ 26,54,400 ರೂಪಾಯಿ ಕಿಮ್ಮತ್ತಿನ ಬಂಗಾರದ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇಬ್ಬರು ಆರೋಪಿತರಿಂದ ಒಟ್ಟು 155 ಗ್ರಾಂ ಬಂಗಾರದ ಆಭರಣಗಳು ಅಂದಾಜು ಕಿಮ್ಮತ್ತು 25,57,500 ರೂಪಾಯಿ ಮತ್ತು 340 ಗ್ರಾಂ ಬೆಳ್ಳಿಯ ಆಭರಣಗಳು ಅಂದಾಜು ಕಿಮ್ಮತ್ತು 96,900 ರೂಪಾಯಿ, ಹೀಗೆ ಒಟ್ಟು 26,54,400 ರೂಪಾಯಿ ಕಿಮ್ಮತ್ತಿನ ಬಂಗಾರದ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ SP ಅಡ್ಡೂರು ಶ್ರೀನಿವಾಸಲು ಅವರು ಪ್ರಶಂಸಿಸಿದ್ದಾರೆ. ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 20 ನವೆಂಬರ್ 2025 ರಂದು ಫಿರ್ಯಾದಿದಾರರಾದ ಶ್ರೀ ಸಿದ್ದಾರೂಢ ತಂದೆ ಶಿವಯೋಗಪ್ಪ ಅಂತ ಇವರು ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿ ಯಾರೋ ಕಳ್ಳರು ಮನೆ ಕೀಲಿ ಮುರಿದು ಒಳಗಡೆ ಹೋಗಿ 70 ಗ್ರಾಮ್ಸ್ ಆಫ್ ಗೋಲ್ಡ್ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು FIR ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ. 212/2025 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಿರುತ್ತದೆ. ಸೊ ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ನಮ್ಮ DYSP ಚಿಂಚೋಳಿ ಸಂಗಮನಾಥ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಆಗಿರುವಂಥ ಶ್ರೀ ಮಹಾದೇವ್ D ಮತ್ತು ಅವರ ಟೀಮಲ್ಲಿ ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ಮನೋಹರ್ ರೆಡ್ಡಿ, ಮಾಣಿಕ್ರಾವ್, ಯಲ್ಗೋರೇಶ್, ಸಂತೋಷ್, ಮಾರುತಿ, ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ ಇಬ್ಬರು ಆರೋಪಿತರು ಈ GK ಕ್ರಾಸ್ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾಗ ನೈಟ್ ರೌಂಡ್ ಸ್ಟಾಫ್ ಅವರನ್ನೇ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ಅವರು ಈ ಏನು ಗಣೇಶ್ ನಗರದಲ್ಲಿ ಏನು ಕಳ್ಳತನ ಆಗಿದೋ ಈ ಸಿದ್ದಾರೂಢ ಅಂತ ಫಿರ್ಯಾದಿದಾರ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಅವರು ಇನ್ನೂ ಡೀಟೇಲ್ಡಾಗಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 4 ಕಳ್ಳತನಗಳಲ್ಲಿ ಭಾಗಿಯಾಗಿರುವುದು ಅವರು ತಿಳಿಸಿರುತ್ತಾರೆ. ಅದರಲ್ಲಿ 5 ಕೇಸಸ್ಸಲ್ಲಿ ಅವರು ಭಾಗಿಯಾಗಿರುವುದು ಕಂಡು ಬಂದಿರುತ್ತದೆ. ಅದರಲ್ಲಿ 4 ಕೇಸಸ್ಸು ಈ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿದಂಥ ಇದೆ ಮತ್ತು ಇನ್ನೊಂದು ಮಲ್ಕೇಡ್ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥದ್ದಿದೆ. ಒಟ್ಟಾರೆ ಈ 5 ಕೇಸಸ್ಸಲ್ಲಿ 249 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 360 ಗ್ರಾಮ್ಸ್ ಆಫ್ ಸಿಲ್ವರ್ ಕಳ್ಳತನ ಆಗಿದೆ. ಇದರಲ್ಲಿ ನಾವು ಅವರ ಆರೋಪಿತರು ಯಾರು ಕರಣ್ ತಂದೆ ರಂಗು ಪವಾರ್ ಅಂತ ಇವರು ಜಲ್ಕಿ ತಾಂಡಾದವರು ಮತ್ತು ರಾಮದಾಸ್ ತಂದೆ ಗಂಗೂರಾಮ್ ಚೌಹಾನ್ ಅಂತ ಕಮ್ಸೂರ್ ನಾಯ್ಕ್ ತಾಂಡ ಆಲಂದ್ ಅವರು, ಇವರಿಬ್ಬರು ಕಡೆ ನಾವು 155 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಆಗಿ ಅವ್ರ ವಿಚಾರಣೆ ಸಮಯದಲ್ಲಿ ಅವರು ಹೇಳಿದ್ದೇನೆಂದರೆ ಅವರು 5 ಜನ ಒಂದು ಗ್ರೂಪ್ ಆಗಿ ಕಳ್ಳತನ ಮಾಡ್ತಾಯಿದ್ರು. ಅದರಲ್ಲಿ ಇಬ್ಬರು ನಮ್ಗೆ ಸಿಕ್ಕಿದ್ದಾರೆ, ಇನ್ನೂ 3 ಜನ ಅರೆಸ್ಟ್ ಆಗುವುದು ಬಾಕಿ ಇದೆ. ಇವರು ಜನರಲಾಗಿ ಇವ್ರದ್ದು ನೈಟ್ ಟೈಮ್ ಕಳ್ಳತನ ಮಾಡ್ತಾರೆ. ಇವರು ಜಾಸ್ತಿ ಅಂದರೆ ನೈಟ್ ಟೈಮು
ಬೇರೆ ಬೇರೆ ಜಾಗ ಎಲ್ಲ ಓಡಾಡ್ತಾ ಇರ್ತಾರೆ. ನೈಟ್ ಟೈಮಲ್ಲಿ ಯಾವ ಮನೆ ಲಾಕ್ ಬೀಗ ಹಾಕಿರುತ್ತದೋ, ಸುತ್ತಮುತ್ತಲ ಜನ ಇಲ್ವೋ ಆ ಸಮಯದಲ್ಲಿ ಚಿಲ್ಕ ಹಾಕುವ ಕೊಂಡಿನ ಕಟ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ ಇವರು. ಇದರಲ್ಲಿ ಒಬ್ಬರು ರಾಮದಾಸನ ಆರೋಪಿ ಮೇಲೆ ಈಗಾಗಲೇ ಆಳಂದಲ್ಲಿ 4 ಕೇಸಲ್ಲಿ ಆರೋಪಿ ಆಗಿದ್ದಾನೆ ಮತ್ತು ಇವರ ಮೇಲೆ ಬಿಜಾಪುರಲ್ಲಿ 3 ಕೇಸು ಮತ್ತು ಅಫ್ಜಲ್ಪುರಲ್ಲಿ 1 ಕೇಸು. ಇವರ ಮೇಲೆ ಒಟ್ಟಾರೆ 8 ಕೇಸಸ್ಸು ರಿಜಿಸ್ಟರ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಕರಣ್ ಮೇಲೆ ಸದ್ಯಕ್ಕಂತೂ ನಮಗೆ ಅವ್ರ ಮೇಲೆ ರಿಜಿಸ್ಟರ್ ಆಗಿರೋ ಬಗ್ಗೆ ಮಾಹಿತಿ ಯಾವುದೂ ಸಿಕ್ಕಿರುವುದಿಲ್ಲ. ಬಟ್ ನಾವು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಕೇಸಸ್ ರಿಜಿಸ್ಟರ್ ಆಗಿದೆಯಾ ಅಂತ. ಬಟ್ ಇವರು ನೈಟ್ ಟೈಮ್ ಕಳ್ಳತನ ಮಾಡುವ ಪ್ರವೃತ್ತಿ ಹೊಂದಿರ್ತಾರೆ ಇವರು. ರಾಮದಾಸ್ ಅನ್ನೋರು ಮೇಜರು, ಇನ್ನೂ 4 ಜನ ಅವರ ಅಸೋಸಿಯೇಟ್ಸ್ ಇದ್ದಾರೆ, ಇನ್ನೂ ನಮಗೆ ಸಿಗುವುದು ಬಾಕಿ ಇದೆ. ಒಟ್ಟಾರೆ ಈ 5 ಕೇಸಸ್ ನಮ್ಮದು ಇವರು ಆರೋಪಿತರನ್ನು ನಾವು ಪತ್ತೆ ಮಾಡಿ ವಶಪಡಿಸ್ಕೊಂಡು ದಸ್ತಗಿರಿ ಮಾಡಿರೋದ್ರಿಂದ 5 ಕೇಸಸ್ ನಮಗೆ ಡಿಟೆಕ್ಟ್ ಆಗಿದೆ. ಸೇಡಮಲ್ಲಿ 4 ಕೇಸಸ್ಸು ಮತ್ತು ಮಲ್ಕೇಡಲ್ಲಿ 1 ಕೇಸು. ನಮಗೆ ಟೋಟಲ್ 155 ಗ್ರಾಮ್ಸ್ ಆಫ್ ಗೋಲ್ಡ್ ವರ್ತ್ 25 lakhs ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ 96,000, ಟೋಟಲ್ 26.5 lakh ಪ್ರಾಪರ್ಟಿ ವರ್ತ್ ನಾವು ಈ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದೇವೆ. ಮಾರ್ಚ್ 5ರಿಂದ ಬೈಕ್ ಸವಾರರಿಗೆ ಹೆಲ್ಮೆಟ್ ಜಾರಿಗೊಳಿಸಲು ಚಿಂತಿಸಲಾಗಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಸಂಚಾರಿ ಉಪವಿಭಾಗದ ಎಸಿಪಿ ಡಿಟಿ ಪ್ರಭು ಅವರು ಮಾಹಿತಿ ನೀಡಿದ್ದಾರೆ. ಬರುವ ಮಾರ್ಚ್ 5ರಿಂದ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ಚಿಂತಿಸಲಾಗಿದೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಸಂಚಾರ ಉಪವಿಭಾಗದ ಎಸಿಪಿ ಡಿಟಿ ಪ್ರಭು ಅವರು ಮನವಿ ಮಾಡಿದ್ದಾರೆ. ಸಂಚಾರಿ ಉಪವಿಭಾಗದ ಕಚೇರಿಯಲ್ಲಿ ಗುರುವಾರ ಪತ್ರಕರ್ತರೊಂದಿಗೆ ಅನೌಪಚಾರಿಕ ಸಭೆ ನಡೆಸಿದರು. ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರ ಮಾರ್ಗದರ್ಶನದಂತೆ ಹೆಲ್ಮೆಟ್ ಜಾರಿಗೊಳಿಸಲು ಚರ್ಚಿಸಿ ನಿರ್ಧರಿಸಲಾಗುವುದು. ಬೇಸಿಗೆ ಆರಂಭವಾಗಿದ್ದರಿಂದ ಉಷ್ಣಾಂಶ ಹೆಚ್ಚುತ್ತಿದ್ದು ಹೆಲ್ಮೆಟ್ನಿಂದ ವಿನಾಯಿತಿ ನೀಡುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಾರ್ವಜನಿಕರ ಅಭಿಪ್ರಾಯ ಆಧರಿಸಿ ದೃಢ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಸ್ಪಷ್ಟನೆ ನೀಡಿದರು. ಕಲಬುರಗಿ ನಗರದಲ್ಲಿ ಹೆಲ್ಮೆಟ್ ಇಲ್ಲದೆ 64 ಜನ ಬೈಕ್ ಸವಾರರು ಪ್ರಾಣ ತೆತ್ತಿದ್ದಾರೆ. ಈ ನಿಟ್ಟಿನಲ್ಲಿ ರಸ್ತೆ ಸಂಚಾರ ನಿಯಮಾವಳಿ ಜಾಗೃತಿ ಅವಶ್ಯಕತೆ ಇದೆ. ಈ ಬಗ್ಗೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಜಾಗೃತಿ ಮೂಡಿಸುವ ಕೆಲಸವೂ ನಡೆದಿದೆ. ಸದ್ಯ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಶಾಲಾ ಕಾಲೇಜುಗಳಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಆರಂಭಿಸುವುದಾಗಿ ಅವರು ಭರವಸೆ ನೀಡಿದರು. ಮದ್ಯ ಸೇವಿಸಿ ಚಾಲನೆ ಮಾಡಿ ರಸ್ತೆ ಸಂಚಾರ ನಿಯಮಾವಳಿ ಉಲ್ಲಂಘಿಸಿದ 28 ವಿವಿಧ ವಾಹನಗಳ ಸವಾರರ ಚಾಲನಾ ಪರವಾನಗಿ ರದ್ದುಪಡಿಸುವಂತೆ ಸ್ಥಳೀಯ ಸಾರಿಗೆ ಉಪ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಕಲಬುರಗಿ ನಗರದಲ್ಲಿ ಈ ಚಲನ್ ಸಂಚಾರಿ ವ್ಯವಸ್ಥೆ ಜಾರಿ ಬಂದಾಗಿನಿಂದ ಇದುವರೆಗೆ 1.50 ಕೋಟಿ ರೂಪಾಯಿ ಈ ಚಲನ್ ನೋಟಿಸ್ ಕಳುಹಿಸಲಾಗಿದೆ. ಈ ಪೈಕಿ 56 ಲಕ್ಷ ರೂಪಾಯಿ ದಂಡ ಸ್ವೀಕರಿಸಲಾಗಿದೆ. ನಿಷೇಧಿತ ಸ್ಥಳಗಳಲ್ಲಿ ಪಾರ್ಕಿಂಗ್ ಮತ್ತು ಸಂಚಾರ ನಿಯಮಾವಳಿ ಉಲ್ಲಂಘಿಸುತ್ತಿರುವುದನ್ನು ಗುರಿಯಾಗಿಸಿಕೊಂಡು ಸುಮಾರು 500ಕ್ಕೂ ಹೆಚ್ಚು ಬೈಕ್ ವಾಹನಗಳ ಫೋಟೋ ಕ್ಲಿಕ್ ಮಾಡಿ ಸಂಬಂಧಿಸಿದ ವಾಹನ ಮಾಲೀಕರ ಮನೆಗೆ ನೋಟಿಸ್ ಕಳುಹಿಸಲಾಗುತ್ತಿದೆ ಎಂದು ಅವರು ವಿವರಿಸಿದರು. ಕಲಬುರಗಿ ನಗರದ ಬಹುತೇಕ ಸಿಗ್ನಲ್ ದುರಸ್ತಿ ಕೈಗೊಳ್ಳಲಾಗುತ್ತಿದ್ದು ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸುವ ವ್ಯವಸ್ಥೆ ಮಾಡಲಾಗಿದೆ. ಸಿಗ್ನಲ್ ಇರುವ ಕಡೆಗೆ ನೆರಳಿನ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವಂತೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಪರ್ಮಿಟ್ ಇಲ್ಲದ ಆಟೋಗಳಿಗೆ ದಂಡ ಹಾಕುತ್ತೇವೆ. ಈ ಬಗ್ಗೆ ಆಟೋ ಯೂನಿಯನ್ಗಳ ಜೊತೆ ಚರ್ಚಿಸಿ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಸಂಚಾರ ಉಪವಿಭಾಗದ ಎಸಿಪಿ ಡಿಟಿ ಪ್ರಭು ಅವರು ಹೇಳಿದ್ದಾರೆ. ಸಂಚಾರಿ ಠಾಣೆ 1ರ ಪಿಐ ಶಕೀಲ್ ಅಂಗಡಿ ಹಾಗೂ ಸಂಚಾರಿ ಠಾಣೆ 2ರ ಪಿಐ ಶಿವಾನಂದ್ ವಾಲಿಕಾರ್ ಜೊತೆಗಿದ್ದರು. ಮೊದಲ ಅಲೋಕ್ ಕುಮಾರ್ ಸರ್ ಮತ್ತು ಶಶಿಕುಮಾರ್ ಸರ್ ರೋಡ್ ಲಿಮಿಟ್ ಮಾಡೋದನ್ನು ಸಕ್ಸಸ್ ಆಗಲಿ. ಅಲ್ಲ ನಮ್ಗೆ ಎಲ್ಲರೂ ಕೂಡ ಟಾರ್ಗೆಟ್ ಕೊಟ್ಟಿಲ್ಲ. ಇಷ್ಟು ಹಣ ಕಲೆಕ್ಟ್ ಮಾಡಬೇಕು, ಇಷ್ಟು ಫೈನ್ ಹಾಕಬೇಕಿಲ್ಲ ಅಂತ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಟ್ರಾಫಿಕ್ ಅಂತ ಒಂದು ವಿಭಾಗ ಇದ್ದು ಇದನ್ನು ನಾವು ಮಾಡೋಕ್ಕಾಗದೇ ಇದ್ರೆ ಸಂಪೂರ್ಣ ವೈಫಲ್ಯ. ಕಲಬುರಗಿ ನಗರದ ಬ್ರಹ್ಮಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಹಂತೇಶ್ ಪಾಟೀಲ್ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಡಾವಣೆಗಳ ಸಾರ್ವಜನಿಕರೊಂದಿಗೆ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ನಡೆಸಿದರು.
ಕಲಬುರಗಿ ನಗರದ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಡಾವಣೆಗಳಾದ ಗಾಜಿಪುರ, ಸರಾಬ್ ಬಜಾರ್, ಜಗತ್ ವೃತ್ತ, ಮಕ್ತಂಪುರ ನಿವಾಸಿಗಳ ಮುಖಂಡರೊಂದಿಗೆ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಪಾಟೀಲ್ ಅವರು ಶಾಂತಿ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಬಡಾವಣೆಯ ನಿವಾಸಿಗಳಾದ ಮಂಜುನಾಥ್ ನಾಲ್ವಾರ್ಕರ್, ಸಂದೀಪ್ ಭರಣಿ, ಚೇತನ್ ದರ್ಗಿ, ಶಿವು ಒಂಟಿ, ದಶರಥ್ ಬಾಬು, ಅರುಣ್ ಸೇರಿದಂತೆ ಬಡಾವಣೆಯ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಗಾಡಿಗಳು ಸ್ಪೀಡ್ ಹೋದ್ರೆ ನಾವು ಗೋಳಿ ಹಾಕ್ತಾರೆ ಸರ್. ಅವರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಮಕ್ಕಳಿಗೆ ಇರ್ತದೆ ಸರ್. ಅದು ಸ್ವಲ್ಪ ಆಡಿಸ್ಬಿಡೋಣ. ಅಷ್ಟು ಗೌರ್ಮೆಂಟ್ ಹಾಸ್ಪಿಟಲ್, ಜಗತ್ ಸರ್ಕಲ್, ಕಮಿಷನರ್ ಹೌಸ್ ಟು ಹನುಮಾನ್ ಟೆಂಪಲ್ ಸರ್. ಒಳಗಡೆ ಏರಿಯಾದಾಗ ಆಡಲಕ್ಕೆ ಸರ್. ಅವರು ಈ ರೋಡಿಗೆ ಬಂದು ಈ ಗಾಡಿಗಳು ವೆಹಿಕಲ್ ಬರ್ತಾ ಸ್ಪೀಡಾಗಿ ಆಕ್ಸಿಡೆಂಟ್ ಆದ್ರೆ ಮಕ್ಕಳು ಹೋಗ್ತಾರೆ. ಹಾಸ್ಪಿಟಲ್ನೂ ಅವ್ರಿಗೆ ಸಖತ್ತಲ್ಲಿ ಅಲ್ಲಿ ಆಗ್ತಾರ. ಆಮೇಲೆ ಚಕ್ರಕಟ್ಟ ಹನುಮಾನ್ ಮಂದಿರ ಗಾಜಿಪುರ, ಬೀದಿ ಬಸವಣ್ಣ ದೇವರ ಗುಡಿ ಹತ್ತಿರ ಗಾಜಿಪುರ, ಮಿಲಾನ್ ಚೌಕ್ ಗಾಜಿಪುರ, ಆಮೇಲೆ ಜಾಗೃತ ಹನುಮಾನ ಮಂದಿರ ಮಕ್ತಂಪುರ, ಚಂದನಕೇರಿ ಹನುಮಾನ ಗುಡಿ, ಗದ್ದಿಗೆ ಮಠ ಮಕ್ತಂಪುರ, ಜಗತ್ ಹನುಮಾನ ಗುಡಿ ಹತ್ತಿರ ಮೂರು ಏನೋ ಗಾಡಿಗಳು ಸ್ಪೀಡ್ ಹೋದ್ರೆ ನಾವು ಗೋಳಿ ಹಾಕ್ತಾರೆ ಸರ್. ಅವರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಮಕ್ಕಳಿಗೆ ಇರ್ತದೆ ಸರ್. ಅದು ಸ್ವಲ್ಪ ಆಡಿಸ್ಬಿಡೋಣ. ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವ ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕಲಬುರಗಿಯ ವತಿಯಿಂದ ಶಿಕ್ಷಕರ ತರಬೇತಿ ಕಾರ್ಯಕ್ರಮವು ದಿನಾಂಕ 26ನೇ ಫೆಬ್ರವರಿ 2026ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಜರುಗಿತು. ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾದ ಕೆಎಂ ಸುನಿಲ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ BA ಪಾಟೀಲ್, ಎಂಟೆಕ್ ಕಾಮ್, DS ಜರ್ಮನಿ, ಸಾಲ್ಜ್ಬರ್ಗ್ ಫೆಲೋ ಆಸ್ಟ್ರಿಯಾ, MIEEE USA, ಮುಖ್ಯ ವಿಜ್ಞಾನಿ ಮತ್ತು ನಿರ್ದೇಶಕ R&D ಥಿಂಕ್ IT ಲ್ಯಾಬ್ಸ್ ಬೆಂಗಳೂರು ಆಗಮಿಸಿದ್ದರು. ಮೂಲ ವಿಜ್ಞಾನ ಚಟುವಟಿಕೆಗಳನ್ನು ಅನ್ವೇಷಿಸುವುದು ಕುರಿತು ವಿಜ್ಞಾನ ಪ್ರದರ್ಶನ ಮತ್ತು ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಪಠ್ಯಕ್ರಮ ಆಧಾರಿತ ಬೋಧನಾ ಸಾಧನೆಗಳ ಅಭಿವೃದ್ಧಿಯ ಕುರಿತು ಕಾರ್ಯಾಗಾರ ಜರುಗಿತು. DSCGಯ ವಿಜ್ಞಾನ ಸಂವಹನಕಾರರಾದ ಗಿರಿಜಾದೇವಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ DSCGಯ EO N ಪೊನ್ನರಸನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. In India and abroad, how AI is going to take your jobs? How do I get a better job in competitive world? That I am grateful to District Science Center. The reason is I visited District Science Center in 1971. At that time, the District Science Center was near Tahsil Office, MPH Salagitra District Science Center in 1970s. ಅದು ನಮ್ಮ ಮನೆ ಬಾಜುನೇ ಇತ್ತು. ನನಗೆ ಅವೆಲ್ಲ ಸೈನ್ಸ್ ಆಗಿ ದೇರ್ ವರ್ ಓನ್ಲಿ 2 rooms ಸರ್. ಇಟ್ ಸ್ಟಾರ್ಟೆಡ್ ವಿತ್ 2 rooms and 1 room faculties to sit, 1 room went for some models and demos. I promise sir, and they used to show us films every day. Saturdays, Sundays compulsory. Black and white films. At that time 70s and ಮೂಕ್ ಚಿತ್ರಗಳು 70 ರೀಲ್ ಪಿಕ್ಚರ್ ನೋಡ್ತಿದ್ವಿ. ಸರ್, ಮೈ ಲೈಫ್ ಈಸ್ ಶೇಪ್ಡ್ ಬೈ District Science Center. Thanks to you. That made me to think like a scientist. I want to become scientist. I think that's how it started. And there was one teacher, I remember, very thick class, very strict teacher. My name Joshi. ಏನ್ ಮಾಡ್ತೋ ಅನ್ಸೋರೆ. And ಅಲ್ಲೊಂದು ಕುರ್ಚಿ ಮಾಡಿದ್ರು ನಮ್ಗೆ. ಅಂದ್ರೆ when you sit on the chair, light is to be turned on, fan is to run. Wow, sir, what is this? Electronics. So now I think I was in 4th or 5th standard. I started learning electronics at 5th standard. Thanks to District Science Center. See, this is how you have to work.
And he was very, sir, I am very creative. I am a ulta pulta man. ನಾವು ಎಂದೂ ಸೀದಾ ತಲೆ ಓಡಿಸಲ್ಲ ನಾವು. ವಾಂಕ್ ಹೋಗ್ಬೇಕು ನೀವು. ವಾಂಕ್ ಹೋದಾಗಲೇ ವಿಜ್ಞಾನಿ ಆಗ್ತೀರ ನೀವು. CAT ಕ್ಯಾಟ್ DOG ಡಾಗ್, CAT ಕ್ಯಾಟ್ DOG ಡಾಗ್. ಸಾಕಾಗ್ಯ ನಮ್ಮ 50 ವರ್ಷ ಅದು ಕೇಳಿ. ವಾಟ್ ಐ ಡಿಡ್ ಈಸ್, ಐ ಆಮ್ ವೆರಿ ಖತರ್ನಾಕ್ ಫೆಲೋ. ವಾಟ್ ಐ ಡಿಡ್ ಈಸ್, ಐ ಮೇಡ್ ಎ ಮ್ಯಾಟ್. ಸರ್, I made a mat. Anybody comes, no, it is to say light is to be turned on. See, I did it in 5th standard using 2 blades, shaving blades. That is innovation, that is creativity, that is, otherwise you cannot have all these facilities, right? You salagen madadatenri ಎರಡು ವೈರ್ ತೊಗೊಂಡ ಅವು ಬಲ್ಬ್ ಇದ್ರು ಅವಾಗ ಹೋಲ್ಡರ್ನಾಗ ಹಾಕೋ. LED ಇದ್ದಿಲ್ಲ ನಮ್ಮ ಜಮಾನಾಗ. ನಮ್ಮ ಅಪ್ಪನ ಬಲ್ ಜಗಳ ಮಾಡಿ ನಮ್ಮ ಅವ್ಗಳು ರೊಕ್ಕ ತೊಗೊಂಡು ನಾಮ್ ಬೇಡ್ತಾ ಒಂದು ಬಲ್ಬ್ ಫಟ್ ಅಂತ ಹೋಯ್ತು ರೀ. ಯಪ್ಪು ಹತ್ತೀನಿ, ಯಪ್ಪು ಹೋಯ್ತಲ್ಲ ಬಲ್ಬ್. ಜೋಶಿ ಸರ್, ಮಗನ ಅವಾಗ ನೀ ಕಲಿತಿ. ಯು ಹ್ಯಾವ್ ಟು ಬ್ರೇಕ್ ಬಲ್ಬ್ಸ್, ಯು ಹ್ಯಾವ್ ಟು ಥ್ರೋ ಅವೇ ಟೆಸ್ಟ್ ಟ್ಯೂಬ್ಸ್ ಬೈ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ದ ಫಿಯರ್ ಆಫ್ ಫೇಲ್ಯೂರ್ ಈಸ್ ಡೇಂಜರಸ್. ಸೊ ಲೆಟ್ ಅಸ್ ಹ್ಯಾವ್ ಫನ್. And it's going to be lot of fun. ನಾನು ನಗಿಸ್ತೀನಿ. ನನ್ನ ಪಾಠನ ನಾಸಾದಾಗ ಪಾಠ ಮಾಡೋದಂದ್ರೆ ಎಲ್ಲರೂ ನಿದ್ದೆ ಹೊಡಿತಿರೋ ಒಂದು, ಎದ್ದು ಹೋಗ್ತಿರೋ ಒಂದು, ಎಲ್ಲಂದ್ರೆ ನಂಗೆ ಕಲ್ಲು ಹೊಡಿತೀರಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. AIDYO ಮತ್ತು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಉದ್ಯೋಗಕ್ಕಾಗಿ ಯುವಜನರ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಉದ್ಯೋಗಕ್ಕಾಗಿ ಯುವಜನರ ಸಂಕಲ್ಪ ಸಮಾವೇಶವು ದಿನಾಂಕ 26ನೇ ಫೆಬ್ರವರಿ 2026ರಂದು AIDYO ಮತ್ತು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮಹಗಾಂವ್ ಕ್ರಾಸಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರು ಹಾಗೂ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಕರಿಗೋಳೇಶ್ವರ ಆಗಮಿಸಿದ್ದರು. ಭಾಷಣಕಾರರಾಗಿ AIDYOನ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಬಾಗೇವಾಡಿ ಆಗಮಿಸಿದ್ದರು. ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಕಲಬುರಗಿಯ ಸಂಚಾಲಕರಾದ ರಮೇಶ್ ದೇವ್ಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಕಲಬುರಗಿಯ ಪ್ರಶಾಂತ್ ಹಾದಿಮನಿ, ಸಚಿನ್ ಪವಾರ್ ಹಾಗೂ AIDYO ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ SH ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಒಂದು ಗಡಿಗೆ ಒಳಗ ಬೆಣ್ಣೆ ಇರ್ತಂತ, ಇನ್ನೊಂದು ಗಡಿಗೆ ಒಳಗ ಖಾಲಿ ಇರ್ತಂತ. ಸೊ ಅಲ್ಲಿರುವಂತಹ ಮಾನವ ಒಂದು ಗಡಿಗೆಯಿಂದ ಬೆಣ್ಣೆಯನ್ನು ತೆಗೆದು ಇನ್ನೊಂದು ಗಡಿಗೆ ಹಾಕಬೇಕಾಗಿರುತ್ತೆ. ಅದು ಒಂದು ಕೆಲಸ. ಸೊ ಒಂದು ಗಡಿಗೆಯಿಂದ ಇನ್ನೊಂದು ಗಡಿಗೆಗೆ ಹಾಕುವಾಗ ಬೆಣ್ಣೆ ಕೈಗೆ ಹತ್ತುವುದು ಸಹಜ, ಹೌದಾ? ಅದ್ರ ಜೊತೆಗೆ ಅಲ್ಲಿರುವಂಥ ಬೆಣ್ಣೆಯನ್ನು ನೆಕ್ಕುವುದು ಮಾನವನ ಸಹಜ ಗುಣ. ಸೊ ಒಂದು ಸಲ ನೆಕ್ಬೋದು. ಸೊ ಇನ್ನೊಂದು ಸಲ ಬೆಣ್ಣೆಯನ್ನು ತೆಗೆದು ಹಾಕುವಾಗ ಅದು ಇನ್ನೊಂದು ಸಲ ಏನಾದರೂ ಅದ್ರದ್ದು ರುಚಿ ನೋಡಿದರೆ ಅದು ಭ್ರಷ್ಟಾಚಾರ ಅಂತೇಳಿ ಕೌಟಿಲ್ಯನ ಅರ್ಥಶಾಸ್ತ್ರಗಳು ಇರ್ತದೆ. ಅದೇ ರೀತಿ ನಮ್ಮಲ್ಲಿರುವಂಥ ಸರ್ಕಾರ ಇವಾಗ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ 2012 ಹಿಡಿದು ಬರ್ತೀನಿ ನಾನು. 2012 KS ಆಗ್ಬೋದು, 2015 KS ಆಗ್ಬೋದು. ಅದರಂತೆ 2017 KS ನೋಟಿಫಿಕೇಶನ್ ಮಾಡ್ತಾನಲ್ಲ, ಪ್ರತಿಯೊಂದು 2017 ನಾವೇನು ಕೊಟ್ಟಿದ್ವಲ್ಲ, ಸೊ ಪ್ರತಿಯೊಂದು ಇವಾಗ ಏನದ ಅಂದ್ರೆ ಕೋರ್ಟ್ ಒಳಗದ, ರಿಸಲ್ಟ್ ಇನ್ನೂವರೆಗೂ ಕೊಟ್ಟಿಲ್ಲ. ಮೊನ್ನೆ 2020 ಆಯ್ತು KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಒಳಗೆ PSI ಬಿಟ್ಟಿದ್ದ. ಸೊ ಅಲ್ಲಿ 545 ಏನು PSI ಇದ್ವು, ಅದ್ರ ಜೊತೆಗೆ 402 ಏನು PSI ಇದ್ವಲ್ಲ, ಅದರಲ್ಲೂ ಎಲ್ಲಾನು ರಿಸಲ್ಟ್ ಕೊಟ್ಟಿರ್ತಾರ. ಅದರಂತೆ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಹಗರಣದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಏನಾಗಿದ್ದಾರೆ ಅಂದ್ರೆ PSI ನೋಟಿಫಿಕೇಶನ್ ಆಗ್ಯದ, ಎಕ್ಸಾಮ್ ಬರ್ದಾರ, ಎಲ್ಲ ಫಿಸಿಕಲ್ ಮುಗಿಸ್ಕೊಂಡಾರ, ಅವ್ರಿಗೆ ಆರ್ಡರ್ ಕಾಪಿನೂ ಇನ್ನೂ ಬರಬೇಕು. ಲಿಸ್ಟ್ ಒಳಗೆ ಹೆಸರು ಬಿಟ್ಟಿದ್ದಾರೆ. ಅವ್ರು ಇನ್ನೇನು ನಾವು PSI ಆಗಿದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
ಒಬ್ಬ ಏನಾಗಿದೆ ಪೂರಾ PSI ಡ್ರೆಸ್ ಹಾಕೊಂಡು ಭಾಷಣ ಮಾಡಿದ ನಾನು, ಮೋಟಿವೇಶನ್ ಕ್ಲಾಸು ಮಾಡಿದ ನಾನು. ಅಂಥ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ ಅಂದರೆ ಲಾಸ್ಟಿಗೆ ನೋಟಿಫಿಕೇಶನ್ ಇಲ್ಲ, ನಿಮ್ಮದು ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ನೋವಾಗಿರ್ಬಾರ್ದು. 2020 ಅಲ್ಲಿ ಆದಂಥ ಘಟನೆ ಅದು ಸರ್ಕಾರ ಬೇರೆದಿತ್ತು, ಅದನ್ನು ಸರ್ಕಾರನೇ BJP ಸರ್ಕಾರ. ಅದಾದಮೇಲೆ ಇವಾಗ ಅವರು ಕಾಂಗ್ರೆಸ್ ಸರ್ಕಾರ ಒಳಗೆ ಇವಾಗ ಆಲ್ಮೋಸ್ಟ್ ಅಲ್ಲಿ ತೊಗೊತಾ ಇದ್ದಾರೆ, ಇವಾಗ ಟ್ರೈನಿಂಗ್ ತೊಗೊತಾ ಇದ್ದಾರೆ. ಇವಾಗೂ ಅವರಿಗೊಂದು ಮನಸ್ಸಲ್ಲಿ ಹೆದರಿಕೆ ಅದ. HKI ಮತ್ತು ನಾನ್ HKI ಅಲ್ಲಿರುವಂಥ ರಿಸಲ್ಟ್ ಕೂಡ ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಕೋರ್ಟ್ವರೆಗೂ ಹೋಗಿದೆ. ಅದು ಮಾರ್ಚ್ 15 ರಿಸಲ್ಟ್ ಕೊಡ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಒಳ ಮೀಸಲಾತಿ 1 ವರ್ಷವರೆಗೂ ಬಂತದು. ಮೊದಲೆಲ್ಲ ತೊಗೊಂಡ್ರು ಒಳ ಮೀಸಲಾತಿ ಅಂತ ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರು. ಬಟ್ ಒಳ ಮೀಸಲಾತಿ ರಿಸಲ್ಟ್ ಬಂತಾದ್ಮೇಲೆ ಮತ್ತೆ ಒಳ ಮೀಸಲಾತಿಯನ್ನು ಮತ್ತೆ ಅದರೊಳಗೆ ಏನು ಮಾಡಿದ್ರು, 17% ಇದ್ದಿದ್ದು SC ST ಮತ್ತೆ ನಾವೇನಾದರೂ ಚೇಂಜಸ್ ಮಾಡಬೇಕಂತೇಳಿ ಮತ್ತೆ ಒಳ ಮೀಸಲಾತಿಯಲ್ಲಿ ಇಟ್ಟರು. ಇನ್ನೂವರೆಗೂ ಅದು ರಿಸಲ್ಟ್ ಬಂದಿಲ್ಲ. ಸೊ ಇವರು ಸರ್ಕಾರ ಏನೇ ಮಾಡಲಿ, ಬಟ್ ಇಲ್ಲಿರುವಂತಹ ಎಲ್ಲ ನೋವುಗಳನ್ನು ಯಾವುದೇ ರೀತಿಯಾದಂತಹ ಸರ್ಕಾರ ಏನೇ ಮಾಡಿದ್ರು ಕೂಡ ಬಟ್ ಅನುಭವಿಸೋರು ಯಾರದಾರಪ್ಪ ಅಂತಂದ್ರಲ್ಲ ಇಲ್ಲಿರುವಂಥ ವಿದ್ಯಾರ್ಥಿಗಳು. ಎಷ್ಟೋ ಜನದ ಏಜ್ ಹೋಗಿ ಅವರೆಲ್ಲ ಬಿಟ್ಟು ಧಾರವಾಡನೇ ಬಿಟ್ಟು ಬಂದಿದ್ದಾರೆ, ಬಿಜಾಪುರ ಬಿಟ್ಟು ಬಂದಿದ್ದಾರೆ, ಕಲಬುರಗಿಗಳಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ನೀವು ಮಾಲ್ ಒಳಗೆ ಹೋಗ್ತಿರಲ್ಲ, ಪ್ರತಿಯೊಂದು ಕೋಚಿಂಗ್ ತೊಗೊಂಡು ನಾಲೆಜಬಲ್ ವಿದ್ಯಾರ್ಥಿಗಳೇ ಇಲ್ಲೆಲ್ಲ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟೈಸೇಷನ್ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಂಡು ಸ್ಪರ್ಧಾರ್ಥಿಗಳೇ ಮಾತ್ರ, ಬಟ್ ಗೌರ್ಮೆಂಟ್ ಜಾಬನ್ನು ಪ್ರತಿಯೊಬ್ಬರು ಕೊಡಲಾಗ್ಯಾರ. ಮೊನ್ನೆ ನೀವು ನೋಡಿರ್ಬೋದು, ಧಾರವಾಡ ಒಳಗಾಯ್ತು 2.5 ಲಕ್ಷ ಜನ ಏನದರಲ್ಲ ಪ್ರತಿಯೊಂದು ಅಭ್ಯರ್ಥಿಗಳು ಧಾರವಾಡ ಒಳಗೆ ಓದುವಂಥ ವಿದ್ಯಾರ್ಥಿಗಳು. ಓಕೆ, ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಜಾಬೇ ಇಲ್ಲ ಅಂದರೆ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ 50,000 ವಿದ್ಯಾರ್ಥಿಗಳು ವಾಪಸ್ಸೇ ಬಂದುಬಿಡ್ತಾರೆ ಅವ್ರು, ಯಾಕಂದ್ರೆ ನೋಟಿಫಿಕೇಶನೇ ಇಲ್ಲ ಅಂತೇಳಿ. ಸೊ ಪ್ರತಿಯೊಂದು ನೋಟಿಫಿಕೇಶನನ್ನು ನೋಡಿದಾಗ, ಜಾಬ್ಸ್ ವೇಕೆನ್ಸಿಯನ್ನು ನೋಡಿದಾಗ ಪ್ರತಿಯೊಂದರಲ್ಲಿ ಏನದಾವಪ್ಪ ಅಂದ್ರೆ ಇಂಡಿವಿಜುವಲ್ ನೋಡಿದಾಗ ಕಾರ್ಮಿಕ ಇಲಾಖೆ ಆಗ್ಬೋದು, ಓಕೆ, KSP ಆಗ್ಬೋದು, KA ಡಿಪಾರ್ಟ್ಮೆಂಟ್ ಆಗ್ಬೋದು, KPSC ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ಖಾಲಿ ಹುದ್ದೆಗಳನ್ನು ಅವರು ಬಿಡಬೇಕಾಗಿದೆ. ಕಲಬುರಗಿ ನಗರದ ಗೋಕುಲ ನಗರ ಬಡಾವಣೆಯಲ್ಲಿ ಶಿವರಾತ್ರಿಯ ಕುರಿತು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಬಂಬೂ ಬಜಾರ್ ರಸ್ತೆಯ ಫಿಲ್ಟರ್ ಬೆಡ್ 4ನೇ ಹಂತದ ಗೋಕುಲ ನಗರದಲ್ಲಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನೃಪತುಂಗ ವಲಯ ಗುಲ್ಬರ್ಗಾದ ಇನ್ನರ್ವಿಲ್ ಕ್ಲಬ್ ಮಹಂತ ಜ್ಯೋತಿ ಪ್ರತಿಷ್ಠಾನ ಸಾಂಸ್ಕೃತಿಕ ಭವನದಲ್ಲಿ ಇತ್ತೀಚೆಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಭುವನ್ ಹಿರೇಮಠ್ ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ಪ್ರಾರಂಭಿಸಲಾಯಿತು. ಮಹಾಶಿವರಾತ್ರಿ ಸತ್ಯಂ ಶಿವಂ ಸುಂದರಂ ಎಂಬ ವಿಷಯದ ಕುರಿತು ಕನ್ನಡ ಉಪನ್ಯಾಸಕರು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಳಗಿಯ ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪನ್ಯಾಸವನ್ನು ನೀಡಿ ಶಿವರಾತ್ರಿ ಮಹಾತ್ಮೆಯ ಸಾರಾಂಶ ಕುರಿತು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಕೈಲಾಸವಾಸಿ ಪರಶಿವನನ್ನು ಅತ್ಯಂತ ಭಕ್ತಿಭಾವದಿಂದ ಕೋಟಿ ಕೋಟಿ ಜನರು ಶಂಭೋ ಶಂಕರನೆಂದು ನೆನೆದು ಪುನೀತರಾಗುವ ಆ ಇಡೀ ದಿನ ವಿಶೇಷ ಪೂಜೆ ಉಪವಾಸ ಮಾಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ ಎಂದು ಹೇಳಿದರು. ಪ್ರತಿ ಮಾಸ ಕೂಡ ಶಿವರಾತ್ರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿ ಮಾಸ ಬರುತ್ತೆ ಶಿವರಾತ್ರಿ ಅಂತ ಹೇಳಿ. ಆದ್ರೆ ಈ ವಿಶೇಷವಾದ ಒಂದು ಶಿವರಾತ್ರಿ ಬರುವ ಒಂದು ಹಿನ್ನೆಲೆ ಅಥವಾ ಮಹತ್ವದ ಬಗ್ಗೆ ನಾವು ಇವತ್ತು ಸಂಕ್ಷಿಪ್ತವಾಗಿ ನಾನು ಹೇಳಲು ಪ್ರಯತ್ನಿಸ್ತೇನೆ. ಕಾರಣಕರ್ತ ಶಿವನೆಂದರೆ ಸಂಸ್ಕೃತಿ, ಶಿವನೆಂದರೆ ಶೈವಾರಾಧ್ಯ, ಶಿವನೆಂದರೆ ತಾರಕ, ಶಿವನೆಂದರೆ ದುರಿತ ನಿವಾರಕ, ಶಿವನೆಂದರೆ ವರ ಕರುಣಾಕರ, ಶಿವನೆಂದರೆ ಗಿರಿಜಾಪತಿ ಗಣಪತಿ ಪ್ರಿಯ, ಶಿವನೆಂದರೆ ಹನುಮಂತನ ಬಲ, ಶಿವನೆಂದರೆ ದ್ರಾವಿಡ ಜನರೊಡೆಯ, ಶಿವನೆಂದರೆ ಜ್ಯೋತಿರ್ಲಿಂಗ ಮಹಿಮಾ, ಶಿವನೆಂದರೆ ಕಣ್ಣಪ್ಪನ ಗೆಲ್ಲಿಸಿದ ವಿಧಾತ, ಶಿವನೆಂದರೆ ಬಸವಪ್ರಿಯ ಕೂಡಲ ಸಂಘ, ಶಿವನಿಲ್ಲದೆ ಸೃಷ್ಟಿಯ ಚೈತನ್ಯವೇ ಭಂಗ ಎನ್ನುವ ಒಂದು ಸಾಲುಗಳಲ್ಲಿ ಶಿವನ ಸಂಕ್ಷಿಪ್ತ ಈ ವರ್ಣನೆ ನಾವು ಕಾಣಬಹುದು.
ಹಾಗಾಗಿ ಈ ಹಿಂದೂಗಳ ಪ್ರಮುಖ ಹಬ್ಬಗಳೊಂದು ಈ ಮಹಾಶಿವರಾತ್ರಿ. ಅಂದ್ರೆ ನಮ್ಮೆಲ್ಲರ ಒಂದು ಒಂದು ಶಿವರಾತ್ರಿ ಪ್ರತಿಯೊಬ್ಬ ಹಿಂದೂಗಳ ಒಂದು ಮಹತ್ವಪೂರ್ಣ ಹಬ್ಬ ಅಂತ ನಾವು ಹೇಳ್ತೇವೆ. ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುವಂತಹ ಒಂದು ಮಹತ್ವ ಪವಿತ್ರವಾದ ಮಹಾರಾತ್ರಿ. ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾದ ಗ್ರೂಪ್ ಲೀಡರ್ ಆರ್ಟಿಎನ್ ದಿನೇಶ್ ಕುಮಾರ್ ಚೌಹಾಣ್, ಕ್ಲಬ್ ಅಧ್ಯಕ್ಷರಾದ ಕಲ್ಯಾಣೇಶ್ವರಿ ಚಕ್ಕಿ, ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಶಿವಲೀಲಾ ಮಾಮನಿ, ಕ್ಲಬ್ ಲೆಕ್ಕ ಪರಿಶೋಧಕರಾದ ಚೆನ್ನಮ್ಮ ಯಾತಕಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ಟಿಎನ್ ಶಿವರಾಜ್ ಪಾಟೀಲ್ ವಹಿಸಿದ್ದರು. ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ, ನಿರ್ವಹಣೆ, ಅದರ ಜೊತೆಗೆ ಉಪನ್ಯಾಸ ನೀಡುವಂತ ಕೆಲಸದಲ್ಲಿ ಕಳೆದ 10 ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಮಹಾಶಿವರಾತ್ರಿಯನ್ನು ಕುರಿತು ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ಟಿವಿ ಮತ್ತು ಆಕಾಶವಾಣಿ ಮೂಲಕ ಪ್ರಸಾರವಾದದ್ದನ್ನು ನಾನು ಕೇಳಿದೆ. ಬಹಳ ಅತ್ಯುತ್ತಮವಾದಂಥ ವಿಷಯವನ್ನು ಸಂಗ್ರಹ ಮಾಡಿ ಅದನ್ನು ಪ್ರತಿಪಾದನೆ ಮಾಡಿದ್ರು. ನಾನು ಅವರಿಗೆ ಒಂದು ಫೋನ್ ಮಾಡಿದೆ, ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು, ಏನು ಹೇಳಿದರೆ ಅದನ್ನು ನಮ್ಮ ಹೃದಯದಲ್ಲಿ ಕೇಳ್ತಾರೆ, ಒಳ್ಳೆ ಸಂತೋಷದಿಂದ ಹೋಗಿಕೊಂಡು ಆರಂಭಿಸಿದ್ದಾರೆ. ಒಳ್ಳೆ ಕಥೆಗಾರ್ತಿ, ಕಾದಂಬರಿಗಾರ್ತಿ, ಸಾಹಿತಿ, ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಂಗೀತ ಹೆಣ್ಣುಮಕ್ಕಳು, ಒಳ್ಳೆ ಗಾಯಕಿಯೂ ಕೂಡ ಆಗಿದ್ದಾರೆ. ಇವತ್ತು ಹೆಚ್ಚೇನು ಪರಿಚಯ ಮಾಡುವುದಕ್ಕಿಂತ ಅವರ ಉಪನ್ಯಾಸದ ಮೂಲಕ ನಿಮಗೆ ಅವರ ಕಾರ್ಯ ಪರಿಚಯ ಆಗ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿಗೊಳ್ಳೋದೆನ್ನುವಂತೆ ಒಂದು ರೀತಿಯಲ್ಲಿ ನಮ್ಮ ಮುಂದೆ ಬೆಳೆದ ಹುಡುಗಿ ಇಷ್ಟು ಪ್ರತಿಭಾವಂತ ಆದರಲ್ಲ ಅನ್ನೋದೇ ಒಂದು ಸಂತೋಷ. ಅವ್ರ ಮನೆಯವರೆಲ್ಲ ಸಂಗೀತ ಸಾಹಿತ್ಯದ ಕುಟುಂಬ. ಕಿರಣ್ ಪಾಟೀಲ್ ಅಂತ ಹೆಸರು ಕೇಳಿದೆ, ಅವರ ಮಾವನವರು, ಅವ್ರ ಮನೆಯವರು ಹಿರೇಮಠರು ಬಂದಿದ್ದಾರೆ. ಹೀಗೆ ಒಳ್ಳೆ ಮಕ್ಕಳಿಗೂ ಸಂಸ್ಕಾರವನ್ನು ನೀಡಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಮೊದಲನೇ ಪ್ರಮುಖರಾದ ಆರ್ಟಿಎನ್ ಅರವಿಂದ್ ಶಹಾ, ಆರ್ಟಿಎನ್ ನಾಗರಾಜ್ ಕುಸುಮ, ಆರ್ಟಿಎನ್ ಡಾಕ್ಟರ್ ಮನಾಲಿ ದೇಶಪಾಂಡೆ ಮತ್ತು ಆರ್ಟಿಎನ್ ಡಾಕ್ಟರ್ ಸಚಿನ್ ದೇಶಪಾಂಡೆ, ಆರ್ಟಿಎನ್ ಶಿವಲೀಲಾ ಕೇಶ್ವರ್, ಆರ್ಟಿಎನ್ ಅರವಿಂದ್ ಶಹಾ, ಆರ್ಟಿಎನ್ ರವಿಕುಮಾರ್ ಜೇಗರ್ಕಲ್, ಆರ್ಟಿಎನ್ ಉದಯ್ ಪಿ ಹೊನಗುಂಟಿಕರ್, ಆರ್ಟಿಎನ್ ಪಿಎಚ್ಎಫ್ ಮಲ್ಕಣ್ಣ ಕನ್ನಿ, ಮೃತ್ಯುಂಜಯ ಪಾಟೀಲ್ ಹಿರೇಮಠ್, ಮಂಜುನಾಥ್ ಕಂಬಾಳಿಮಠ್, ಕ್ಲಬ್ಬಿನ ಸದಸ್ಯರು, ಬಡಾವಣೆಯ ಜನರು ಮತ್ತು ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶ್ರೀ ಶ್ರೀ ಜ್ಞಾನಕ್ಷೇತ್ರ ಕಲಬುರಗಿಯ ವತಿಯಿಂದ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ, ನಿಮ್ಮ ಜಿಲ್ಲೆಯಲ್ಲಿಯೇ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಪಡೆಯುವ ಅವಕಾಶದ ಕುರಿತು ದಿನಾಂಕ 26ನೇ ಫೆಬ್ರವರಿ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶ್ರೀ ಜ್ಞಾನಕ್ಷೇತ್ರ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮಿ ಶರಣಾನಂದ, ಡಾಕ್ಟರ್ ಕವಿರಾಜ್, ದತ್ತಾತ್ರೇಯ ಮೋರೆ, ವೀರಣ್ಣ ಹೆರೂರ್, ದತ್ತಾ ಚಿಂಚೋಳಿಕರ್, ಚನ್ನವೀರ, ಸುಧೀರ್ ಚೌಧರಿ ಸೇರಿದಂತೆ ಇತರರು ಉಪಸ್ಥಿತರಿ. ಈ ವಿಶೇಷವಾಗಿ ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕಾದ್ರೆ ಈ ಸೋಮನಾಥ ಜ್ಯೋತಿರ್ಲಿಂಗ, ನಮ್ಮೆಲ್ಲರಿಗೂ ಗೊತ್ತಿದೆ ಸೋಮನಾಥ ಜ್ಯೋತಿರ್ಲಿಂಗ ನಮ್ಮ ಸೌರಾಷ್ಟ್ರದಲ್ಲಿದೆ ಅಂತಾರೆ. ಆದರೆ 1000 ವರ್ಷಗಳ ಹಿಂದೆ ಈ ಮೊಹಮ್ಮದ್ ಗಜನಿ ಬಂದು ದಾಳಿ ಮಾಡಿ ಈ ಪುರಾವೆಗಳು ಹೇಳುತ್ತೆ ಮತ್ತು ಇತಿಹಾಸ ಹೇಳುತ್ತೆ, ಸೋಮನಾಥ ಜ್ಯೋತಿರ್ಲಿಂಗ ಆಕಾಶದಲ್ಲಿ ತೇಲ್ತಾ ಇತ್ತು, ಭೂಮಿಗಿಂತ ಒಂದು ಕೆಲವು ಫೀಟ್ ಮೇಲಕ್ಕಿತ್ತು. ಆ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಆಯಸ್ಕಾಂತದ ಬಲವಿತ್ತು. ಅದರದ್ದು ಪುರಾವೆಗಳಿದೆ, ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಆ ಜ್ಯೋತಿರ್ಲಿಂಗವನ್ನು ಈ ಮೊಹಮ್ಮದ್ ಗಜನಿ ಬಂದಾಗ ಅದರ ಮೇಲೆ ಪ್ರಹಾರ ಮಾಡಿದಾಗ ಆ ಜ್ಯೋತಿರ್ಲಿಂಗ ಖಂಡವಾಯಿತು. ಅಲ್ಲಿರುವಂಥ ಪೂಜಾರಿಗಳಾದ ಶಾಸ್ತ್ರಿಗಳು ಆ ಅವಶೇಷಗಳನ್ನು ತೆಗೆದುಕೊಂಡು ದಕ್ಷಿಣ ಭಾರತ ತಮಿಳುನಾಡಿನಲ್ಲಿ ಬಂದು ಗುಪ್ತವಾಗಿ 1000 ವರ್ಷದಿಂದ ಒಂದು ತಲೆಮಾರಾದ ಮೇಲೆ ಇನ್ನೊಂದು ತಲೆಮಾರು, ಇನ್ನೊಂದು ತಲೆಮಾರದ ಇನ್ನೊಂದು ತಲೆಮಾರು ಅದನ್ನು ಗುಪ್ತವಾಗಿ ಶಿವಲಿಂಗದ ಮತ್ತೆ ಆಕಾರ ಕೊಟ್ಟು ಒಂದು 11ರಿಂದ 12 ಜ್ಯೋತಿರ್ಲಿಂಗಗಳನ್ನು ಆಕಾರ ಕೊಟ್ಟು ಅದನ್ನು ಪೂಜೆ ಮಾಡ್ತಾ ಬಂದರು 1000 ವರ್ಷಗಳು. ಆದರೆ 100 ವರ್ಷಗಳ ಹಿಂದೆ ಆ ಪ್ರಮುಖರು, ಆ ಕುಟುಂಬದ ಈ ಕಾಂಚೀಪೀಠದ ಪರಮಾಚಾರ್ಯರಾದ ಶಂಕರಾಚಾರ್ಯರ ಹತ್ರ ಹೋಗಿ 1000 ವರ್ಷಗಳಿಂದ ನಮ್ಮ ಹಿರಿಯರು ಈ ಗುಪ್ತವಾಗಿ, ಯಾಕೆಂದರೆ ಇದಕ್ಕೆ ಮತ್ತೆ ಹಾನಿ ಆಗಬಾರ್ದು ಅಂತ ಹೇಳಿಕೊಂಡು ಪೂಜೆ ಮಾಡಿ ಬರ್ತಾ ಇದ್ದಾರೆ ಗುಪ್ತವಾಗಿ. ನಾವು ಏನು ಮಾಡಬೇಕು, ಮುಂದೆ ನಮಗೆ ದಾರಿ ತೋರಿಸಿ ಅಂತ ಕಾಂಚೀಪೀಠದ ಪರಮಾಚಾರ್ಯರನ್ನು ಕೇಳಿದರು. ಕಾಂಚೀಪೀಠದ ಆ ಕಾಲದ ಪರಮಾಚಾರ್ಯರು ಹೇಳಿದರು, ನೋಡಪ್ಪ, ಇದು ಜಗತ್ತಿಗೆ ಹೊರಗೆ ತೋರಿಸೋ ಸಮಯ ಇನ್ನೂ ಬಂದಿಲ್ಲ. 100 ವರ್ಷ ಆದಮೇಲೆ ನಮ್ಮ ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪನೆ ಆಗಿರುತ್ತೆ, ಅದು ಲಕ್ಷಣ ಆಗಿರುತ್ತೆ.
ಅದನ್ನು ಲಕ್ಷಣವಾಗಿ ಇಟ್ಕೊಂಡು ದಕ್ಷಿಣ ಭಾರತದಲ್ಲಿ ಶಂಕರರಂತ ಹೇಳಿ ರವಿಶಂಕರ್ ಗುರುಗಳು ಇರ್ತಾರೆ, ಶಂಕರ ಗುರುಗಳು, ಅವ್ರ ಹತ್ರ ಹೋಗಿ ಇದು ನೀವು ಅವರಿಗೆ ಕೊಡಿ, ಏನು ಮಾಡಬೇಕು ಅನ್ನೋದು ಅವರು ನೋಡ್ಕೊಳ್ತೆ ಅಂತ ಹೇಳಿದಾಗ 2025 2025 ಜನವರಿಯಲ್ಲಿ ಅವರು ಬಂದು ಗುರುಗಳಿಗೆ ಅರ್ಪಣೆ ಮಾಡಿದ್ರು ಸೋಮನಾಥ ಜ್ಯೋತಿರ್ಲಿಂಗ. ಗುರುಗಳು ಹೇಳಿದ್ರು, ಇದರಲ್ಲಿ ನಮ್ಮ ಇತಿಹಾಸ ಇದೆ, ನಮ್ಮ ಹಿರಿಯರ ಪರಂಪರೆ ಇದೆ, ಹಾಗೆ ಶಿವನ ಆಶೀರ್ವಾದ ಇದೆ, ಸ್ವಯಂ ಜ್ಯೋತಿರ್ಲಿಂಗ ಮೂಲ ಜ್ಯೋತಿರ್ಲಿಂಗವಿದೆ, ಇದು ನಮ್ಮ ಭಾರತದ ಎಲ್ಲ ಕಡೆ ಯಾತ್ರೆ ಆಗಬೇಕು, ನಮ್ಮ ಎಲ್ಲರಿಗೂ ಇದರ ಆಶೀರ್ವಾದ ತಲುಪಬೇಕು. ಆಮೇಲೆ ನಮ್ಮ ಭಾರತದ ಸಂಸ್ಕೃತಿ ಹಾಗೆ ನಮ್ಮ ಹಿರಿಯರು ಎಷ್ಟು ದೃಢವಾಗಿದ್ದರು, 1000 ವರ್ಷ ಆದರೂ ಕೂಡ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಅದನ್ನು ಗುಪ್ತವಾಗಿಟ್ಟು ಪೂಜೆ ಮಾಡಿ ನಿಷ್ಠೆ, ಆ ಸಂಸ್ಕೃತಿ ಕೊಟ್ಟಿರೋ ಬಲ ಎಷ್ಟಿದೆ ಇದು ಸಮಾಜಕ್ಕೆ ಗೊತ್ತಾಗಬೇಕು. ಎಷ್ಟು ಪ್ರಹಾರ ಆದರೂ ಈ ಸಂಸ್ಕೃತಿ ಹೇಗೆ ಎದ್ದು ನಿಲ್ತಾ ಇದೆ, ಅದನ್ನು ನಿರ್ವಹಿಸೋರು ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಆ ಶಿವನ ಆಶೀರ್ವಾದ, ಆ ಸಂಸ್ಕೃತಿಯ ಬಲ ಎಲ್ಲರಿಗೂ ತಿಳಿಬೇಕು ಅಂತ ಹೇಳಿ ಗುರುಗಳು ಇಡೀ ಭಾರತದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದ 2 ಜೋಡಿ ಮಾಡಿ ಒಂದು 5-6 ಟೀಮ್ ಮಾಡಿ ಇಡೀ ಭಾರತಕ್ಕೆ ಯಾತ್ರೆ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಈ 11-12 ಸೋಮನಾಥ ಜ್ಯೋತಿರ್ಲಿಂಗ 2 ಜ್ಯೋತಿರ್ಲಿಂಗ ನಮ್ಮ ಉತ್ತರ ಕರ್ನಾಟಕಕ್ಕೆ 21, 22, 23 ಬೀದರ್ನಿಂದ ಆರಂಭ ಆಯಿತು. 24, 25, 26 ನಮ್ಮ ರಾಯಚೂರಲ್ಲಿ ನಡೀತಾ ಇದೆ. 27ಕ್ಕೆ ನಮ್ಮ ಗುಲ್ಬರ್ಗಕ್ಕೆ ಆಗಮಿಸ್ತಾ ಇದೆ. 27, 28 ಮತ್ತು 1ನೇ ತಾರೀಕು ನಾವು ಇಡೀ ಗುಲ್ಬರ್ಗದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳಿದೆ. ಆ ಡೀಟೇಲ್ಸ್ ತಮಗೆ ನಾವು ಶೇರ್ ಮಾಡ್ತಾ ಇದ್ದೇವೆ, ಪ್ರೆಸ್ ನೋಟಲ್ಲಿ ಇದೆ. ಅದ್ರ ಜೊತೆ ಈ ಹೋಳಿ ಹುಣ್ಣಿಮೆ ಇರೋದರಿಂದ ತುಂಬ ಎಲ್ಲ ಕಡೆ ಎಲ್ಲರೂ ಈ ಉತ್ಸವದಲ್ಲಿ ಇರ್ತಾರೆ ಅಂತ ಹೇಳಿ ಈ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಸೋಮನಾಥ ಜ್ಯೋತಿರ್ಲಿಂಗ ನಮ್ಮ ಆಶ್ರಮದಲ್ಲಿರುತ್ತೆ, ಶ್ರೀ ಜ್ಞಾನಕ್ಷೇತ್ರದಲ್ಲೇ ಇರುತ್ತೆ. 27ನೇ ತಾರೀಕು ಕೂಡ ಸಂಜೆ ಇಲ್ಲಿ ರುದ್ರ ಪೂಜೆ ಇರುತ್ತೆ. 27ನೇ ತಾರೀಕು ಬೆಳಗ್ಗೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ, ಯಾಕೆಂದರೆ ಶರಣಬಸವೇಶ್ವರ ದೇವಸ್ಥಾನ ಗುಲ್ಬರ್ಗದ ದೈವ ಮತ್ತು ನಮ್ಮೆಲ್ಲರಿಗೆ ಅವರ ಆಶೀರ್ವಾದ, ಅಲ್ಲಿಂದ ಆರಂಭ ಆಗ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.